ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಬಂಗಾರದ ನಿಧಿ ಸಿಕ್ಕ ಲಕ್ಕುಂಡಿಯಲ್ಲಿ ಉತ್ಖನನದ ವೇಳೆ ಅಮೂಲ್ಯ ಪ್ರಾಚ್ಯ ವಸ್ತುಗಳು ಕೂಡ ಪತ್ತೆಯಾಗ್ತಾ ಇವೆ. ಈ ಉತ್ಖನನದ ನಡುವೆ ಶಿಲೆಗಳ ನಾಮ ಲಕ್ಕುಂಡಿಯ ವಿಸ್ಮಯಗಳು ಕೂಡ ಬಯಲಾಗ್ತಾ ಇವೆ. ಲಕ್ಕುಂಡಿಯ ಮನೆಯ ಒಳಗೆ ಪುರಾತನ ದೇಗುಲ ಕೂಡ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಈ ಒಂದು ವಿಸ್ಮಯ ಕಂಡು ಜನ ಚಕಿತರಾಗಿದ್ದಾರೆ. ಹೊರಗೆ ಮನೆ, ಒಳಗೆ ಹೋದ್ರೆ ಶಿವನ ದೇಗುಲ. ಇದು ಹೊರಗಡೆ ನೋಡಿದ್ರೆ ಮನೆ ಕಾಣುತ್ತೆ, ನೋಡಬಹುದು. ಆದ್ರೆ ಒಳಗಡೆ ಹೋದ್ರೆ ಇಲ್ಲಿ ಒಂದು ಈಶ್ವರ ದೇವಸ್ಥಾನ ಇದೆ. ಒಳಗಡೆ ದೇವಸ್ಥಾನ ಪ್ರವೇಶ ಮಾಡುವಂತ ಕಂಬಗಳು ಈಗ ನೋಡಿದ್ರೆ ಸುಮಾರು 3-4 ಅಡಿ ಅಷ್ಟೇ ಒಳಗಡೆ ಇದೆ. ಶತದೇಗುಲಗಳ ಊರು ಲಕ್ಕುಂಡಿಯಲ್ಲಿ ವಿಸ್ಮಯ. ವಿಸ್ಮಯ. ಇದು ಶತದೇಗುಲಗಳ ಊರು ಲಕ್ಷ್ಮಿಯೂರು ಲಕ್ಕುಂಡಿಯಲ್ಲಿ ಮಾತ್ರ ಕಾಣಸಿಗುವ ವಿಸ್ಮಯ. ಲಕ್ಕುಂಡಿಯಲ್ಲಿ ಒಂದು ಕಡೆ ಉತ್ಖನನ ನಡೀತಿದೆ, ಅಮೂಲ್ಯವಾದ ಪ್ರಾಚ್ಯಾವಶೇಷಗಳು ಪತ್ತೆಯಾಗ್ತಿವೆ. ಮತ್ತೊಂದು ಕಡೆ ಶಿಲೆಗಳ ಊರು ಲಕ್ಕುಂಡಿಯ ವಿಸ್ಮಯಗಳು ತೆರೆದುಕೊಳ್ತಿವೆ. ಉತ್ಖನನ ನಡೆಯೋ ಜಾಗದಲ್ಲಿ ಸರ್ಪದ ವಿಸ್ಮಯ ಕಂಡಿದೆ. ಸರ್ಪದ ವಿಸ್ಮಯಕ್ಕೆ ಸಾಕ್ಷಿಯಾದ ಲಕ್ಕುಂಡಿಯಲ್ಲಿ ಇದೀಗ ಮತ್ತೊಂದು ವಿಸ್ಮಯ ನಡೆದಿದೆ. ಇದು ಮನೆಯೊಳಗೆ ಶಿವನ ದೇಗುಲ ಇರುವ ವಿಸ್ಮಯ. ಇದು ಹೊರಗೆ ನೋಡೋಕೆ ಮನೆ, ಎಲ್ಲಾ ಮನೆಗಳು ಹೇಗ್ ಕಾಣುತ್ತೋ ಅದೇ ರೀತಿ ಇದೆ. ಪುಟ್ಟ ಬಾಗಿಲು, ಒಳಗೆ ಹೋದ್ರೆ ಮನೆಯಂತೆಯೇ ಇದೆ. ಆದ್ರೆ ಹಾಲ್ನಲ್ಲಿ ಒಂದು ಕಿಂಡಿ ಅಂತ ಮಾರ್ಗ ಕಾಣುತ್ತೆ. ಇದು ಶಿವನ ದೇಗುಲದ ದ್ವಾರ. ಇದು ಹೊರಗಡೆ ನೋಡಿದ್ರೆ ಮನೆ ಕಾಣುತ್ತೆ, ನೋಡಬಹುದು. ಆದ್ರೆ ಒಳಗಡೆ ಹೋದ್ರೆ ಇಲ್ಲಿ ಒಂದು ಈಶ್ವರ ದೇವಸ್ಥಾನ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಈಗಾಗಲೇ ಆ ಒಂದು ಈಶ್ವರ ದೇವಸ್ಥಾನ ಹೇಗಿತ್ತು ಅಂತಂದ್ರ ಬಗ್ಗೆ ನಾವು ನಿಮಗೆ ತೋರಿಸ್ತೀವಿ. ಒಳಭಾಗದಲ್ಲಿ ಇದು ಮನೆ ಒಳಗಡೆ ಹೋದ್ರೆ ಒಂದು ದೇವಸ್ಥಾನ ಕಾಣುತ್ತೆ. ಯಾಕಂತಂದ್ರೆ ಇದು ಸುಮಾರು ಈಗಾಗಲೇ ಅದು ಹೂತು ಹೋಗಿದೆ ನೆಲದಲ್ಲಿ. ಯಾಕಂತಂದ್ರೆ ಇದು ಇತಿಹಾಸ ತಜ್ಞರ ಪ್ರಕಾರ, ಈ ಮನೆಯವರು ಹೇಳೋ ಇತಿಹಾಸ ತಜ್ಞರು ಬಂದು ಪರಿಶೀಲನೆ ಮಾಡಿದಾಗ ಇದೊಂದು ಈಶ್ವರ ದೇವಸ್ಥಾನ ಇಲ್ಲಿ ಇತ್ತು ಅಂತೇಳಿ ಹೇಳಿದ್ದಾರೆ. ಒಳಗಡೆ ದೇವಸ್ಥಾನ ಪ್ರವೇಶ ಮಾಡುವಂಥ ಕಂಬಗಳು ಈಗ ನೋಡಿದ್ರೆ ಸುಮಾರು 3-4 ಅಡಿ ಅಷ್ಟೇ ಒಳಗಡೆ ಇದೆ. ಈಗ ನೋಡಿದ್ರೆ ಇದು ಸುಮಾರು ಒಂದು 10 ಅಡಿ ಈಗ ಇದು ನೆಲದಲ್ಲಿ ಈ ಒಂದು ಈಶ್ವರ ದೇವಸ್ಥಾನ ಅಂತ ಹೇಳ್ತಾರೆ. ಅದು ಸಂಪೂರ್ಣ 10 ಅಡಿ ಒಳಗೆ ಹೋಗ್ಬಿಟ್ರೆ. ಸದ್ಯ ಈ ದೇಗುಲದಲ್ಲಿ ಯಾವುದೇ ವಿಗ್ರಹ ಇಲ್ಲ. ಸುಮಾರು 10-11ನೇ ಶತಮಾನದ್ದು ಎನ್ನಲಾದ ದೇಗುಲ ಸುಮಾರು 10 ಅಡಿ ಮುಚ್ಚಿ ಹೋಗಿದೆ. ಆದ್ರೆ ಇದು ದೇಗುಲವಾಗಿತ್ತು ಅನ್ನೋದಕ್ಕೆ ಸಾಕಷ್ಟು ಕುರುಹುಗಳು ಕಾಣ್ತಿವೆ. ಇನ್ನು ದೇಗುಲದ ಆವರಣದಲ್ಲಿ ಚೌಕಿಮಠ ಮನೆತನದ 4 ಕುಟುಂಬಗಳು ವಾಸವಾಗಿವೆ. ಆದ್ರೆ ಇವ್ರು ಯಾರಿಗೂ ಇದು ಶಿವನ ದೇಗುಲ ಅನ್ನೋದೇ ಗೊತ್ತಿರಲಿಲ್ವಂತೆ. ಇತಿಹಾಸಕಾರರು ಬಂದು ಹೇಳಿದ ಬಳಿಕವಷ್ಟೇ ಇದು ಈಶ್ವರನ ದೇಗುಲ ಅಂತ ಗೊತ್ತಾಗಿದೆ ಅಂತಿದ್ದಾರೆ ಇಲ್ಲಿನ ನಿವಾಸಿ ಶೇಖರಯ್ಯ ಚೌಕಿಮಠ. ಇದನ್ನ ಅನ್ನಬಾಡ್ರಿ ನೀವು ಅಂತ ಹೇಳಿದಾರೆ ಅವರು. ನೀವು ಎಷ್ಟು ವರ್ಷಗಳಿಂದ ನೀವು ವಾಸ ಮಾಡ್ತಾ ಇದ್ದೀರಿ? ಈಗ ನಮ್ಮ ಅಪ್ಪಾರು, ನಮ್ಮ ಅಜ್ಜಾರ್ ಕೇಳಿದ ಅವರು ಒಟ್ಟು 4 ತಲೆಮಾರ ಅಂತ ನಮಗೆ ಗೊತ್ತ್ರಿ. ಅದಕ್ಕಿಂತ ಮೊದ್ಲಾಗ ಅವರು ಎಷ್ಟು ತಲೆಮಾರ ಅವ್ರು ಅದಾರೇನ್ರಿ ಅವ್ರಿಗೆ ಗೊತ್ತ್ರಿ. ಅದು ನಮಗಂತೂ ಇಷ್ಟ ಗೊತ್ತಿರ 4 ತಲೆಮಾರ ಅನ್ನೋದು ಅಷ್ಟ ಗೊತ್ತಿರಿ. ನಿಮ್ಗೆ ಗೊತ್ತಿರೋ ಪ್ರಕಾರ ಈ ಒಂದು ಗವಿ ಒಳಗೆ ಏನು ಮಾಡ್ತಿದ್ರು ನಿಮ್ಮ ಹಿರಿಯರು ಅಂತ? ನಮ್ಮ ಹಿರಿಯರು ಇಲ್ಲಿ ಅಜ್ಜಾರ್ ಹಿಂದಕ್ಕೆ ಪೂಜೆ ಮಾಡ್ಕೊತಿದ್ದಾರೆ. ಅವರು ಪೂಜೆ ಮಾಡ್ಕೊಂಡ ದೇವಸ್ಥಾನ ಅಂತ ನಾವು ಅಂತಿದ್ದೀವಿ. ಇತಿಹಾಸಕಾರರ ಪ್ರಕಾರ ಈ ಮನೆಯೊಳಗಿರೋದು ಚಾಲುಕ್ಯರ ಕಾಲದ ಈಶ್ವರ ದೇಗುಲ. ಹೀಗಾಗಿ ಸರ್ಕಾರ ಈ ದೇವಸ್ಥಾನವನ್ನ ವಶಕ್ಕೆ ಪಡೆದು ಜೀರ್ಣೋದ್ಧಾರ ಮಾಡೋ ಆಲೋಚನೆಯಲ್ಲಿದೆ. ಹಾಗಾದ್ರೆ ಇಲ್ಲಿ ವಾಸವಾಗಿರೋ ಜನರ ಗತಿ ಏನು? ಇವ್ರ ಮನೆಗಳನ್ನ ಬಿಟ್ಕೊಡ್ತಾರಾ?
ಸರ್ಕಾರ ಸೂಕ್ತ ಪರಿಹಾರ ನೀಡಿದ್ರೆ ಬಿಟ್ಕೊಡ್ತೀವಿ ಅಂತಿದೆ ಚೌಕಿ ಮಠ ಕುಟುಂಬ. ಈಗ ನಿಮ್ಮ ಮನೆಯೊಳಗೆ ಈ ದೇವಸ್ಥಾನ ಇದೆ, ಇದು ಬಿಟ್ಟು ಕೊಡು ಅಂದ್ರೆ ನೀವು ಬಿಟ್ಟು ಕೊಡ್ತೀರಾ ಅಂತ? ನಾವು ನಮಗೆ ಸೂಕ್ತ ಪರಿಹಾರ ಕೊಟ್ಟರೆ ನಾವು ಬಿಟ್ಟು ಕೊಡ್ತೀವಿ ರೀ, ಬಿಟ್ಟು ಕೊಡಕ್ಕೆ ರೆಡಿ. ಈಗ ನಿಮ್ಮ ಮನೆ ಸಂಕೀರ್ಣದ ಆವರಣದಲ್ಲಿ ಎಷ್ಟು ದೇವಸ್ಥಾನಗಳಿದಾವೆ ಈ ಥರ? 2 ದೇವಸ್ಥಾನ ಅದಾವೆ ರೀ. ಇದು ಒಂದು ರೀ, ಅದು ಒಂದು ರೀ. ಇವು 2 ದೇವಸ್ಥಾನ ರೀ, ಒಂದು ಬಾವಿ, ಅದೊಂದು ಮಂಟಪ. 5 ದಿನಗಳ ಉತ್ಖನನ, ಅಮೂಲ್ಯ ಪ್ರಾಚ್ಯ ವಸ್ತುಗಳು ಪತ್ತೆ. ಲಕ್ಕುಂಡಿ ಚಾಲುಕ್ಯರು ಆಳಿದ ಊರು, ಹೊಯ್ಸಳರ 2ನೇ ರಾಜಧಾನಿಯಾಗಿದ್ದ ಜಾಗ, ಬಂಗಾರದ ನಾಣ್ಯಗಳನ್ನ ಟಂಕಿಸ್ತಾ ಇದ್ದ ಊರು. ಇಂಥ ಐತಿಹಾಸಿಕ ಗ್ರಾಮದಲ್ಲಿ ಮನೆಗೆ ಪಾಯ ತೋಡುವಾಗ ಬಂಗಾರದ ನಿಧಿ ಸಿಕ್ಕಿತು. ಬಂಗಾರದ ಸರ, ಬಂಗಾರದ ಕಡಗ, ಬಂಗಾರದ ತೋಳ್ಬಂದಿ, ಬಂಗಾರದ ಕಿವಿಯೋಲೆ, ಬಂಗಾರದ ನಾಗರಹಾವು, ಬಂಗಾರದ ನಾಣ್ಯಗಳು, ಹೀಗೆ ಬರೋಬ್ಬರಿ 466 ಗ್ರಾಂ ಚಿನ್ನವನ್ನ ಬಡ ಕುಟುಂಬ ಸರ್ಕಾರಕ್ಕೆ ನೀಡಿತು. ಈ ಗ್ರಾಮದಲ್ಲಿ ಅಪಾರವಾದ ನಿಧಿ ಇದೆ ಅಂತಿದ್ದಾರೆ ಗ್ರಾಮಸ್ಥರು. ಇದೀಗ ಸರ್ಕಾರ ಗ್ರಾಮದಲ್ಲಿ ಉತ್ಖನನ ನಡೆಸುತ್ತಿದೆ. ಉತ್ಖನನದ ವೇಳೆ ಅಮೂಲ್ಯವಾದ ಪ್ರಾಚ್ಯ ವಸ್ತುಗಳು ಪತ್ತೆಯಾಗಿವೆ. ಉತ್ಖನನದ 2ನೇ ದಿನವಾದ ಶನಿವಾರ ಐತಿಹಾಸಿಕ ಕುರುಹು ಪತ್ತೆಯಾಗಿತ್ತು. ಶಿವಲಿಂಗದ ಪಾಣಿಪೀಠ ಕಂಡಿತು. ಐತಿಹಾಸಿಕ ದೇವಸ್ಥಾನದ ಸ್ತಂಭದ ಮತ್ತು ಛತ್ತುವಿನ ಮಧ್ಯದಲ್ಲಿರುವ ಬೋದಿಗೆ ಭಾಗದ ಅವಶೇಷ ಪತ್ತೆಯಾಗಿದೆ ಎನ್ನಲಾಗಿದೆ. ಇವತ್ತು ಕೂಡ ಬೆಳಗ್ಗೆ ಏನು 1 ಅಡಿ ಅಗಿಯುವಷ್ಟರಲ್ಲಿ ಒಂದು ಪುರಾತನ ಕಾಲದ ಒಂದು ಮಡಿಕೆ ಪತ್ತೆಯಾಗಿದೆ. ನೋಡ್ಬೋದು, ನಾವು ತೋರಿಸ್ತೀವಿ. ಇದು ಪುರಾತನ ಕಾಲದ ಮಡಿಕೆ ಅಂತ ಹೇಳ್ತದೆ. ಸಾಕಷ್ಟು ಶಿಲೆಗಳಿದೆ, ಪುರಾತನದ ಏನು ಕಲೆ ಶಿಲೆಗಳನ್ನು ಹೊಂದಂಥ ಶಿಲೆಗಳಿದ್ದಾವೆ. ಹೀಗಾಗಿ ಅವೆಲ್ಲ ತೆಗೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಲಕ್ಕುಂಡಿಯಲ್ಲಿ ಉತ್ಖನನದ ನಡುವೆ ಹಾವು ಪ್ರತ್ಯಕ್ಷವಾಗಿರೋದು ಗ್ರಾಮದಲ್ಲಿ ಆತಂಕ ಮೂಡಿಸಿದೆ. ನಿಧಿಗಳನ್ನ ಹಾವುಗಳು ಕಾಯುತ್ತವೆ. ಹೀಗಾಗಿ ಉತ್ಖನನ ನಡೆಯೋ ಜಾಗಕ್ಕೆ ಕೆರೆ ಕಾಳಿಂಗ ಬಂದಿದೆ. ಇದರಿಂದ ಭಯವಾಗ್ತಿದೆ ಅಂತ ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇವತ್ತು ಬೆಳಿಗ್ಗೆ ಎಷ್ಟು ಗಂಟೆಗೆ ಅದು ಕಂಡಿದೆ? 3:30 ಗಂಟೆ, 3:30 ಟೈಮ್ ನಸಿಕಿದಾಗ ಬೆಳಿಗ್ಗೆ ಕೆಲಸ ಮಾಡಕ್ಕೆ ಕಂಡಾಗ್ತದೆ. ಹೌದು, ಅದು ಕರೆ ಕಾಳಿಂಗ್ರಿ ಸರ್. ಆಮೇಲೆ ಕೂಲ್ದ 2 ಮಾರಿನ ಮೇಲೆ ಐತ್ರಿ ಸರ್. ಅದಕ್ಕೆ ಮೈತುಂಬ ಕೂಲ್ದದು. ಆಮೇಲೆ ಕಣ್ಣು ಅದಕ್ಕೆ ವಜ್ರ ಟೈಪ್ ಕಣ್ಣು ಅದಾವ್ರಿ ಸರ್. ಅದಕ್ಕೆ ಆ ಕಣ್ಣ ದೃಷ್ಟಿನ ಒಂದು ಬೆಳಕಾಗತ್ತೆ ರೀ ಸರ್ ಅದರದ್ದು. ಈ ಆತಂಕದ ನಡುವೆ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಮುಂದುವರೆದಿದೆ. 5 ಅಡಿ ಅಷ್ಟೇ ತೋಡಿದ್ದಾರೆ. ಇನ್ನು 3-4 ಅಡಿ ಆಳಕ್ಕೆ ತೋಡಿದ್ರೆ ಭಾರಿ ಪ್ರಮಾಣದಲ್ಲಿ ಪ್ರಾಚ್ಯಾವಶೇಷಗಳು ಪತ್ತೆಯಾಗಲಿವೆ ಅಂತ ಇತಿಹಾಸಕಾರರು ಹೇಳಿದ್ದಾರೆ. ಹೀಗಾಗಿ ಲಕ್ಕುಂಡಿ ಉತ್ಖನನ ಭಾರಿ ಕುತೂಹಲ ಕೆರಳಿಸಿದೆ. ಸಂಜೀವ್ ಪಾಂಡ್ರೆ, TV9 ಗದಗ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.